Okay. Good morning. So, notes ಬರಿತಾ ಇದ್ವಲ್ರಿ? ಇಲ್ಲ? ಅಂದ್ರೆ ಇನ್ಸರ್ಟ್ ನೋಟ್ಸ್ ಬರೀತಿದ್ವಿ. ಓಕೆ. ಇನ್ಸರ್ಟ್ ಯಾವ್ಯಾವ ಆಗ್ಯಾವ್ರಿ ಇದ್ರಾಗ? ಪೇಜ್ ಲೇಔಟ್ ಹೇಳತ್ತಿದ್ದೇನ್ರೆ? ಓಕೆ. ಪೇಜ್ ಲೇಔಟ್ ಎಕ್ಸ್ಪ್ಲನೇಷನ್ ನಡೆದದ್ರಿ ನೋಟ್ಸ್ ನಡೆದದ್ರಿ? ಹೇಳತ್ತಿದ್ವಿ ರೀ. ಓಕೆ. ಸೊ ಇದ್ರಾಗ ಎಲ್ಲಿತನ ಅಂದರೆ ಪ್ರಿಂಟ್ ಏರಿಯಾ ಆಗಿರ್ಬೇಕು ಅನ್ಕೋತೀನಿ, ಹೌದಲ್ರಿ? ಪ್ರಿಂಟ್ ಏರಿಯಾ ಹೇಳಿವ್ರೆ ರೀ, ಅಂದರೆ ನಮಗೆ ಎಷ್ಟು ಬೇಕು ಪ್ರಿಂಟ್ ಅಷ್ಟ ತೆಕ್ಕೊಳಕಂತ ಹೇಳಿದ್ದೆ ನಾನು. ಓಕೆ. ನೆಕ್ಸ್ಟ್ ಬ್ರೇಕ್ಸ್ ಅಂತದ ರೀ. ಸೊ ಸ್ವಲ್ಪ ನಿನ್ನಿದ ಫೈಲೇ ತೊಗೊಂಬಿಡೋಣ ಅಂತ ನಮ್ಗೆ ಈಸಿ ಆಗ್ತದೆ. ಇಲ್ಲದ ಇವಾಗ ಏನಂದರೆ ಬ್ರೇಕ್ ಅಂತದ ರೀ. ಸೊ ಈ ಬ್ರೇಕ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಪ್ರಿವ್ಯೂ ನೋಡ್ಬೇಡ ಅಂತ, ಪ್ರಿಂಟ್ ಪ್ರಿವ್ಯೂ. ಓಕೆ. ಸೊ ಈಗ ಇಲ್ಲಿ ಕಂಪ್ಲೀಟ್ ಮಾಹಿತಿ ಬರ್ಲತ್ತದ, ಅಥವಾ ನಾನು ಇಲ್ಲಿ ಏನು ಶೀಟ್ ಮೇಲೆ ಕೊಟ್ಟಿರೋಣ ಎಲ್ಲ ದತ್ತಾಂಶ ಇಲ್ಲಿ ಬರಾಕತ್ತ ಅಂತ ಗೊತ್ತಾಯ್ತು ರೀ. ಸೊ ನಾನು ಇದನ್ನೇನು ಮಾಡ್ತೀನಿ, ಈಗ ಬ್ರೇಕ್ ಅಂತ ತಗೋತೀನಿ ರೀ. ನಾವು ಈ ಹಿಂದೆ MS ವರ್ಡ್ನಾಗ ಬ್ರೇಕ್ ಮಾಡಿದ್ವಿ, ಅಲ್ಲಿ ಪೇಜ್ ಬ್ರೇಕ್ ಅಂತ ಬರ್ತಿತ್ತು, ಆಮೇಲೆ ಕಾಲಮ್ ಬ್ರೇಕ್ ಅಂತ 2 ಬ್ರೇಕ್ ಇದ್ದವು. ಸೊ ಇಲ್ಲೂ ಸಹ ಅಂತ ಕರೆಯೋಣ ಅಂತ ಕ್ಲಿಕ್ ಮಾಡ್ತೀನಿ. ಏನು ಬೇಕು ನನಗೆ? ಇನ್ಸರ್ಟ್ ಪೇಜ್ ಬ್ರೇಕ್. ಎಲ್ಲಿ? ದೀಪಕ್ ಮೇಲೆ ಚಂದನ್ ಅಂತ ಇದ್ರು, ಕೆಳಗಡೆ ಮಹೇಶ್ ಅಂತ ಇದ್ರು. ಅಲ್ಲಿ ಇನ್ಸರ್ಟ್ ಪೇಜ್ ಬ್ರೇಕ್ ಅಂತ ನಾ ಕ್ಲಿಕ್ ಮಾಡಿದೆ ಅಂದ್ರೆ ಇಲ್ಲಿ ನಮಗೆ ಪೇಜು ಡಿವೈಡ್ ಆದಂಗೆ ಕಾಣಂಗಿಲ್ಲ ರೀ, ಸಪ್ರೇಟ್ MS ವರ್ಡ್ನಾಗ ಬಂದಂಗೆ ಕಾಣಂಗಿಲ್ಲ. ಆದರೆ ಇಲ್ಲೊಂದಿಷ್ಟು ಡಾಟ್ ಕಾಣತ್ತಾವ. ಅದ್ರ ಅರ್ಥ ಏನಂತಂದ್ರೆ ಇದು ಈಚ್ ಡಾಟ್ ಏನು ಕ್ಯಾರಿ ಮಾಡ್ತಂದ್ರೆ ಒಂದು ಪೇಜನ್ನು ಕ್ಯಾರಿ ಮಾಡ್ತಿರ್ತದೆ ರೀ, ಹೌದ್ರಾ ರೀ? ಈಗ ನೋಡೋಣ ಅಂತ್ರಿ, ಪ್ರಿಂಟ್ ಪ್ರಿವ್ಯೂಗೆ ಬನ್ರಿ. ಇಲ್ಲಿ 1ನೇ ಪೇಜ್ನಾಗ ನೋಡ್ರಿ ಏನದ? ಏನೂ ಇಲ್ಲ. ನೆಕ್ಸ್ಟ್ ಜೂಮ್ ಇದು ಲಾಸ್ಟ್ ಆಗಲ್ರಿ. ಓಕೆ. ಸೊ ಇಲ್ಲಿ ನೀವು ನೋಡಿದಾಗ ಗೊತ್ತಾಗ್ತದ್ರಿ ಎಷ್ಟು ಪೇಜ್ ಅದಾವ ಅಂತ ಹೇಳಿ. 3 or 4 ಅಂತ ಅಂದರೆ ಟೋಟಲ್ ಆಗಿ ಎಷ್ಟು ಪೇಜ್ ಆಗ್ಯಾವ್ರಿ? 4 ಪೇಜ್ ಆಗ್ಯಾವ್ರಿ. ಈಗ 4 ಪೇಜ್ನಾಗ ಮೊದಲನೆಯ ಪೇಜ್ನಾಗ ಏನೂ ಇಲ್ಲ. ನೆಕ್ಸ್ಟ್ ಪೇಜ್ ನಂಬರ್ 1 ಏನೂ ಇಲ್ರಿ. ಪೇಜ್ ನಂಬರ್ 2 ಎಂಟಿ ಐತ್ರಿ. ಪೇಜ್ ನಂಬರ್ 3 ಒಂದಿಷ್ಟು ದತ್ತಾಂಶ ಬಂದವ. ಆ ದತ್ತಾಂಶದಾಗ ಯಾವ ಅದಾವ ನೋಡ್ರಿ? ಆಕಾಶ್ ಮತ್ತು ಚಂದನ್ 2 ಬಂದವ್ರಿ. ಓಕೆ. ನೆಕ್ಸ್ಟ್ ಇನ್ನು ಪೇಜ್ ನಂಬರ್ 4 ಈಗ ಏನಾಗ್ಯದ್ರಿ? ಪೇಜ್ 3 of 4 ಅಂತ ಹೇಳತ್ತದ. ಅಂದರೆ 4 ಪೇಜ್ಗಳಲ್ಲಿನ 3ನೇ ಪೇಜ್ನಲ್ಲಿ ಇದ್ದೀವಿ, ಅಲ್ಲಿ ಇಷ್ಟು ಮಾಹಿತಿ ಅದ್ರಿ. ಇನ್ನು 4ನೇ ಪೇಜಿಗೆ ಹೋಗಿದ್ರೆ ಇಲ್ಲಿ ಉಳಿದಿರೋ ಮಾಹಿತಿ ಅಂದರೆ ದೀಪಕ್ ಅಂತ ನಾವೇನು ಆಯ್ಕೆ ಮಾಡಿದಿರೋ ಆ ಸೆಲ್ನಿಂದ ಉಳಿದಂಥ ಎಲ್ಲ ಮಾಹಿತಿಯಲ್ಲಿ ಆಗ್ಯದ್ರಿ, ನೆಕ್ಸ್ಟ್ ಪೇಜಿಗೆ ಬಂದದ್ರಿ. ಹಾಗಿದ್ರೆ ಈಗ ಇಲ್ಲಿ ಪೇಜ್ ಬ್ರೇಕ್ ಅನ್ನೋದು ಹೆಂಗಾಗ್ಯದ ನಮ್ಗೆ ಅಂದರೆ, ನೀವು ಯಾವ ಒಂದು ಸೆಲ್ಲನ್ನು ಆಯ್ಕೆ ಮಾಡ್ತಿರೋ ಆ ಆಯ್ಕೆ ಮಾಡಿರುವ ಸೆಲ್ಲಿಂದ ಎಲ್ಲ ಮಾಹಿತಿಯು ಅದನ್ನು ಸೇಮ್ ಬೇರೆ ಪೇಜಿಗೆ ಒಯ್ದಿರ್ತದೆ. ಸರ್ ಮತ್ತು ಈ ಕಡೆ ಹಿಂಗೆ ಯಾಕೆ ಬಂದದ್ರಿ ಅಂತಂದರೆ, ನಾವೇನು ಮಾಡೀವಿ ಅಂದರೆ ಈಗ ಆಯ್ಕೆ ಮಾಡಿರುವಂಥ ಸೆಲ್ ಯಾವುದಂದ್ರೆ ಮಧ್ಯದಾಗ ಸೆಲ್ ತೊಗೊಂಡಿವ್ರಿ, ಹೌದಾ ಸರ್? ಸಪೋಸ್ ಇದು ಏನಾದರೂ ಎಕ್ಸಾಂಪಲ್ ಈಗ ಹಿಂದಕ್ಕೆ ಬರ್ಬೇಕಂದ್ರೆ ಸ್ಥಗಿತ ಮಾಡ್ಬೇಕಾಗಿತ್ತು ಅಂದರೆ ಒಂದು ಕಾರ್ಯವನ್ನು ಸ್ಥಗಿತ ಮಾಡೋಕ್ಕಾಗಿತ್ತಂದ್ರೆ ಅಂಡು ರೀ. ಸೊ ಈಗ ಇಲ್ಲಿ ನಾನು ಮೊದಲನೆಯ ಸೆಲ್ ರೀ A1 ಅದ್ರಾಗ ಇಟ್ಕೊಂಡು ನಾನಿಲ್ಲಿ ಬ್ರೇಕ್ ಅಂತ ಕೊಡ್ತೀನಿ ರೀ. ಇದನ್ನ ಬ್ರೇಕ್ಸ್ ಅನ್ಬೇಡ ಅಂತ. ಇಲ್ಲಿ ಏನರ ಅದೇನು ನೋಡ್ರಿ, ಬರ್ಲತ್ತವ ಆ್ಯಕ್ಟಿವ್ ಅದಾವ? ಇಲ್ಲ ಸರ್. ಈಗ ಇಲ್ಲಿ ಬಂದರೆ ಇಲ್ಲಿ ಆ್ಯಕ್ಟಿವ್ ಅದಾವ ರೀ. ಇದರ ಅರ್ಥ ಈಗ ನಾನು ಏನೇ ದತ್ತಾಂಶಗಳ ಕೊಟ್ಟರು ಸಹ ಇದು ಎಂಟಿ ಪೇಜಿಗೆ ಎಂದು ಬ್ರೇಕ್ ಮಾಡಂಗಿಲ್ಲ ರೀ. ಅದೇ MS ವರ್ಡ್ನಾಗ ಏನಾಗ್ತಿತ್ತು ರೀ? ಎಕ್ಸಾಂಪಲ್ ನೋಡ್ರಿ, ವಿನ್ ವರ್ಡ್ ಶಾರ್ಟ್ ಫಾರ್ಮ್ನಾಗ ರೀ. ಈಗ ಇಲ್ಲಿ ಒಂದು ಪೇಜ್ ಅದ, ಹೌದ್ರಾ ರೀ? ಹೊಸ ಪೇಜ್ ಅಥವಾ ಪೇಜನ್ನು ಬ್ರೇಕ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವ್ದ್ರಿ? Ctrl+Enter ರೀ. ಈಗ ನಾ Ctrl+Enter ಮಾಡ್ತೀನಿ. 2 ಪೇಜ್ ಬಂದವ್ರೆ, ಇನ್ಸರ್ಟ್ ಆದವ್ರೆ. ಮತ್ತೆ ನೀವು ಎಂಟರ್ ಮಾಡ್ರಿ, ಮತ್ತೆ 3ನೇ ಪೇಜ್ ಬರ್ತದೆ. ಅಂದರೆ ಇಲ್ಲಿ ವಿಥೌಟ್ ಡೇಟಾ ಅಲ್ಲಿ ಏನು ದತ್ತಾಂಶಗಳು ಇಲ್ಲ ಸರ್ ಅಂದ್ರೂ ನಾವೇನು ಮಾಡ್ಬೋದ್ರಿ? ಹೊಸ ಪೇಜ್ಗಳನ್ನು ಇನ್ಸರ್ಟ್ ಮಾಡ್ಬೋದು. ಯಾವುದ್ರಲ್ಲಿ? MS ವರ್ಡ್ ರೀ. ಅದೇ ಎಕ್ಸೆಲ್ ಬಂದಾಗ ಏನಾಗತ್ತಂದ್ರೆ, ಸರ್ ಇಲ್ಲಿ ದತ್ತಾಂಶ ಅದಲ್ರಿ ಸರ್ ಮತ್ತಂದ್ರು ನಾವು ಎಂಟಿ ಸೆಲ್ನಾಗ ಇಟ್ಕೊಂಡು ನಾನು ಏನಾದರೂ ಪೇಜ್ ಬ್ರೇಕ್ ಮಾಡ್ತೀನಿ ಅಂದರೆ ಅಲ್ಲದ ಆ್ಯಕ್ಟಿವ್ ಇರಂಗಿಲ್ಲ. ಸೊ ಹೀಗಾಗಿ ಸಪೋಸ್ ಇದನ್ನೇ ಇಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಸರ್. ಓಕೆ. ಇದನ್ನ ಕಟ್ ಮಾಡ್ಬೇಕಾಗಿದ್ರೆ ಆಯ್ಕೆ ಮಾಡುವ ಶಾರ್ಟ್ಕಟ್ ಕೀ ರೀ Ctrl+X ರೀ. ಪೇಸ್ಟ್ ಮಾಡಕ್ರಿ ನಾನು ಅಲ್ಲಿ ಕಟ್ ಮಾಡಿ ಪೇಸ್ಟ್ ಮಾಡತನ ತಾತ್ಕಾಲಿಕ ಎಲ್ಲಿ ಸೇವ್ ಆಗಿತ್ತು ರೀ? ಕ್ಲಿಪ್ ಬೋರ್ಡ್ನಾಗಿರೋ ಮಾಹಿತಿ ಎಲ್ಲಿ ತನ ಇರ್ತದ್ರಿ? ಇನ್ನೊಂದು ಕಾಪಿ ಇರುವ ಕಟ್ ಮಾಡೋ ತನಕ ರೀ, ಇಲ್ಲಾಂದ್ರೆ ಕಂಪ್ಯೂಟರ್ ಆಫ್ ಮಾಡೋ ತನಕ ರೀ. ಈಗ ಇಲ್ಲಿ ಬ್ರೇಕ್ಸ್ ಅನ್ನೋದನ್ನ ಕ್ಲಿಕ್ ಮಾಡೋಣ ರೀ. ಈಗ ಏನು ಪ್ರಾಬ್ಲಮ್ ಆಗ್ಯದ ಇದಕ್ಕೆ? ಓಕೆ.
ಸಾರಿ ಒಂದು ಮಿಸ್ಟೇಕು, ಇದನ್ನು ಬ್ರೇಕ್ ಮಾಡ್ಬೇಕಾಗಿದ್ದರೆ ಯಾವ್ದಾರ ಮಾಹಿತಿ ಚೇಂಜ್ ಇರಬೇಕಾದ್ರೆ ಐ ಮೀನ್ ಮೇಲೆ ಕೆಳಗೆ ಆಗ್ಬೇಕು ಅದಕ್ಕೆ. ಈಗ ಇನ್ಸರ್ಟ್ ಬ್ರೇಕ್ ಇಲ್ಕೊಳ ಮ್ಯಾಲಿಂದ ಅಷ್ಟೇ ಸಿ ಟಿ ಅಷ್ಟೇ ಒಂದನೇ ಪೇಜ್ನ ಬರ್ಬೇಕು ಸರ್. ಈಗ ಬರ್ತದ್ರಿ ಬ್ರೇಕ್, ಈಗ ಬಂದು ಪ್ರಿವ್ಯೂ ಅನ್ರಿ ಬರೀ ನೇಮ್ ಬಂದದ್ರಿ ಒಂದನೇ ಪೇಜ್ನಾಗ ಸರ್. ಇನ್ನು ಎರಡನೇ ಪೇಜ್ ಇನ್ನೂ 4 ಆಗ್ಯಾವ್ರಿ. ಎರಡನೇ ಪೇಜ್ನ ಬರ್ರಿ ಸರ್, ಅಲ್ಲಿ ಏನು ಎರಡನೇ ಪೇಜಿಗೆ ಬರೋಣ ಅಂತ ಅಲ್ಲಿ ಬರೀ ಅವೇನು ಹೆಸರುಗಳು ಬಂದಿವು ಅದಿಷ್ಟೇ ಸರ್. 3ನೇ ಪೇಜು ಬರೀ ಟೈಟಲ್ ಅದ ಸರ್. 4ನೇ ಪೇಜ್ ಮಾಹಿತಿ ಅದ ರೀ. ಅಂದರೆ ಇಲ್ಲಿ ಡಾಟ್ ಡಾಟ್ ಎನ್ನುವುದು ಏನೇನು ಕ್ಯಾರಿ ಮಾಡ್ತಂದ್ರೆ ಇವು ಒಂದೊಂದು ಪೇಜ್ಗಳನ್ನು ಕ್ಯಾರಿ ಮಾಡ್ತಂತ ಇರ್ತಾರೆ. ಸೊ ನೆನಪಿರಲಿ ಇಷ್ಟೇ ಇಂಪಾರ್ಟೆಂಟ್ ಏನಂದರೆ ಈ ದತ್ತಾಂಶದಲ್ಲಿ ಅಂದರೆ ಸ್ಪ್ರೆಡ್ಶೀಟ್ನಲ್ಲಿನ ದತ್ತಾಂಶದ ಜೊತೆಗೆ ನಾನು ಏನಾದರೂ ಬ್ರೇಕ್ ಮಾಡಬೇಕಾಗಿತ್ತು ಅಂದರೆ ಇನ್ಸರ್ಟ್ ಬ್ರೇಕ್ ರೀ. ಇನ್ನು ಬ್ಯಾಡ್ ಆಗಿದ್ರಿ ಸರ್ ಅಂದ್ರೆ ರಿಮೂವ್ ಬ್ರೇಕ್ ಅಂದ್ಬಿಡದ್ರಿ. ನೆಕ್ಸ್ಟ್ ಇನ್ನು ಬ್ಯಾಕ್ಗ್ರೌಂಡ್. ಈಗ ಎಕ್ಸಾಂಪಲ್ ನಾನು ಇಲ್ಲಿ ಪ್ರಿಂಟ್ ಪ್ರಿವ್ಯೂದಾಗ ಹೋಗ್ತೀನಿ ರೀ, ಇಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಕಾಣಕತ್ತಂದ್ರೆ ನಮ್ಮ ಶೀಟಿಂದ ರೀ ನಾವು ಇದನ್ನು ಮಾಡಿದ್ದೀವಿ ನೋಡ್ರಿ, ಈ ಥರ ನೇಮ್ ಬರ್ತಿತ್ತು. ಅದಕ್ಕೆ ಏನಂತ ಕರೆದ್ರಿ MS ವರ್ಡ್ನಾಗ ನಾವು ತೋರಿಸಿದ್ದೆ ಈ ಥರ ನೇಮ್ ಬಂದಿತ್ತು. ಈಗ ಎಕ್ಸಾಂಪಲ್ ಒಂದು ಸಂಸ್ಥೆ ಹೆಸರೆಲ್ಲ ಬರ್ತಿರ್ತಾವಲ್ರಿ, ವಾಟರ್ ಮಾರ್ಕ್ ಅಂತೀವ್ರಿ. ಈಗ ಇದಕ್ಕೆ ಏನಾದರೂ ವಾಟರ್ ಮಾರ್ಕ್ ಥರ ಅಥವಾ ಹಿಂದೆ ಬ್ಯಾಕ್ಗ್ರೌಂಡ್ ಏನಾದ್ರು ಕಲರ್ ಕಾಣಕತ್ತದ್ರಿ ಅದಕ್ಕೆ ರೀ ಇಲ್ರಿ. ಸೊ ಈಗ ಇದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಮಾಡ್ಬೇಕಾಗ್ಯದ್ರಿ, ಕ್ಲೋಸ್ ಮಾಡೋಣ ಅಂತ ಇಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡ್ರಿ. ಇದ್ರಾಗ ಯಾವ್ದಾರು ಒಂದು ಇಮೇಜ್ ತೊಗೊಳ್ಳೋಣ ಅಂತ್ರಿ. ಫಾರ್ ಎಕ್ಸಾಂಪಲ್ ಇದನ್ನು ತಗೊಂಡು ಇನ್ಸರ್ಟ್ ಅಂತೀನಿ ರೀ. ಈಗ ಇದು ಇಮೇಜ್ ಕಾಣಕತ್ತವ್ರಿ. ಸೊ ಇದು ಇಮೇಜ್ ಕಾಣತ್ತಾ ಇದೆ ಅಂದ್ರೆ ಈಗ ನಾನು ಪ್ರಿಂಟ್ ಹಾಕಿದಾಗ ಇದು ಪ್ರಿಂಟ್ ಬರ್ಬೇಕ್ರಿ. ಆದರೆ ಒಂದು ನೆನಪಿರಲ್ರಿ, ಇದನ್ನ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಶೀಟ್ನ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕರಿತೀವಿ ಅಥವಾ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಕರಿತೀರಿ. ಅದನ್ನು ನೀವು ಪ್ರಿಂಟ್ ಮಾಡ್ಲಕ್ಕೆ ಹೋದಾಗ ಇಲ್ಲಿ ಏನು ಕಾಣತ್ತದ್ರೆ ಪ್ರಿಂಟ್ ಕಾಣತ್ತದ್ರಿ. ಅದನ್ನು ಪ್ರಿಂಟ್ ಪ್ರಿವ್ಯೂದಾಗ ಅದು ಇಮೇಜ್ ಕಾಣತ್ತದ್ರಿ, ಇಮೇಜ್ ಕಾಣ್ತಾ ಇಲ್ಲ. ಸೊ ಅದೊಂದು ನೆನಪಿರ್ಬೇಕ್ರಿ ನಮಗೆ ಯಾವ್ದಂತಂದ್ರೆ ರೀ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಬ್ಯಾಕ್ಗ್ರೌಂಡ್ ಇಮೇಜ್ ಇರ್ಬೋದು ಕಲರ್ ಇರ್ಬೋದು ರೀ, ಅದು ಯಾವಾಗ ಅಂತಂದ್ರೆ ಆ ಒಂದು ಮಾಹಿತಿ ಅಥವಾ ದತ್ತಾಂಶವನ್ನು ಪ್ರಿಂಟ್ ಹಾಕಿದಾಗ ಹಾರ್ಡ್ ಕಾಪಿ ಮಾಡಿದಾಗ ಆ ಪೇಜ್ ಮೇಲೆ ಅದು ಬರೋದಿಲ್ರಿ. ಅದು ಏನು ತೋರಿಸ್ತಂದ್ರೆ ಜಸ್ಟ್ ನಮ್ಗಿಲ್ಲಿ ಆಪ್ರೇಟ್ ಮಾಡೋ ತನಕ ಅದನ್ನು ಆ್ಯಸ್ ಅ ಬ್ಯಾಕ್ಗ್ರೌಂಡ್ ಆಗಿರ್ತೈತಿ. ಇಲ್ಲಿ ನಾವು ವರ್ಕ್ ಮಾಡೋಕೆ ಅಷ್ಟೇ ಅದು ಕಾಣ್ತದ್ರಿ. ಕೆಲವೊಂದು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಕಂಪ್ನಿಗೆ ಯೂಸ್ ಮಾಡ್ತಿರ್ತಾರೆ, ಅವ್ರ ಕಂಪ್ನಿ ಲೋಗೋವನ್ನು ಇಟ್ಟಿರ್ತಾರೆ. ಅಂದ್ರೆ ನಾವು ವರ್ಕ್ ಮಾಡ್ಬೇಕಾದ್ರೆ ಜಸ್ಟ್ ಅದು ಕಾಣ್ತಿರ್ತದೆ. ನೀವು ಇನ್ನು ಪ್ರಿಂಟ್ ಕೊಟ್ಟರೆ ಅಂದ್ರೆ ಅದು ಪ್ರಿಂಟ್ ಬರಂಗಿಲ್ಲ ಸರ್, ಮತ್ತು ಅದು ಪ್ರಿಂಟೇ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಮತ್ತೆ ಬೇರೆ ಬರ್ತದೆ ರೀ, ಹೌದ್ರಾ ರೀ. ಸೊ ಈ ಥರ ಯಾವಾಗೂ ನೆನಪಿರ್ಬೇಕ್ರಿ, ಪರೀಕ್ಷೆ ದೃಷ್ಟಿಯಿಂದ ಇದು ಇಂಪಾರ್ಟೆಂಟೇ. ನಾವು ಸ್ಪ್ರೆಡ್ಶೀಟ್ನಲ್ಲಿ ಹಾಕಿರುವಂತಹ ಇಮೇಜ್ ಯಾವ್ದ್ರಿ ಬ್ಯಾಕ್ಗ್ರೌಂಡ್ ಇಮೇಜ್ ಅದು ಯಾವತ್ತಿಗೂ ಪ್ರಿಂಟ್ ಬರೋದಿಲ್ರಿ. ಓಕೆ ರೀ. ನೆಕ್ಸ್ಟ್ ಅದು ಬೇಕಾಗಿಲ್ಲ ಸರ್ ಅಂದ್ರೆ ತೆಗೆದು ಬಿಡೋದ್ರಿ. ನೆಕ್ಸ್ಟ್ ಇನ್ನ ಪ್ರಿಂಟ್ ಟೈಟಲ್ಸ್. ಇದು ಪ್ರಿಂಟ್ ಟೈಟಲ್ಸ್ ಇಲ್ಲದ ಹೇಳ್ತೀನಂತ್ರಿ, ಇಲ್ಲಿ ಬಿಟ್ಬಿಡೋಣ ಅಂತ ಇದನ್ನ. ಓಕೆ. ನೆಕ್ಸ್ಟ್ ಇನ್ನ ವಿಡ್ತ್ ಹೈಟ್ ಅಂತ ಕೇಳೇನ್ರಿ. ವಿಡ್ತ್ ಹೈಟ್ ಎದ್ರದ್ರಿ ಸರ್ ಅಂದ್ರೆ ಇಲ್ಲಿರುವಂತಹ ಒಂದು ಕಾಲಮ್ ಮತ್ತು ರೋ ಅಂದಂಗ್ರಿ. ಈಗ ಇಲ್ಲಿರುವಂಥದ್ದು ಫಸ್ಟಿಗೆ ಬರೋದು ಯಾವ ತೊಗೊಂಡ್ರಿ ಪೇಜ್ ತೊಗೊಂಡ್ರಿ, 1ನೇ ಪೇಜ್ 2ನೇ ಪೇಜ್ ರೀ. ಎಕ್ಸಾಂಪಲ್ ಇದು ಕ್ಲಿಕ್ ಮಾಡ್ರಿ ಅಂದ್ರೆ ಪೇಜ್ ವಿಡ್ತ್ ಎಷ್ಟು ಪೇಜ್ ಹೈಟ್ ಎಷ್ಟು ಅಂತಂದಂಗೆ. ಇದು ಏನಾಗುತ್ತಂತಂದ್ರೆ ರೀ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ಅಂತ ಕ್ಲಿಯರ್ ಆಗಿರಿ. ಪ್ರಿಂಟ್ ಪ್ರಿವ್ಯೂದಾಗ ಬಂದ್ಬಿಡೋಣ ಅಂತ. ಈಗ ಇಲ್ಲಿ ಪೇಜ್ ಕಾಣತ್ತದ್ರೆ ರೀ ಇದ್ರ ಹೈಟ್ ಎಷ್ಟು ಅದ ರೀ, ಈಗ ಹೈಟ ಬಿಡ್ತಾ ಐಡಿಯಾ ಅದ ರೀ ಇದ್ರದ್ದು ಸೆಂಟಿಮೀಟರ್ನಾಗ ಇರ್ತದೆ, ಏನಾದ್ರು ಐಡಿಯಾ ಅದ ರೀ? ಅಷ್ಟು ಗೊತ್ತಿಲ್ಲ ರೀ ಸರ್ ನಮಗೆ, ಸಿಂಪಲ್ ರೀ. ಈಗ ನಾವು ಇಲ್ಲಿ ಹೋದೇವಂದ್ರೆ ಪೇಜ್ ಸೈಜ್ನಾಗ ನೋಡಿವಂದ್ರೆ ಯಾವ ಪೇಜ್ ಅದಂತ ಗೊತ್ತಾಗ್ತದೆ ನಮಗೆ. 21 ಇಂಟು 29.7 ಸೆಂಟಿಮೀಟರ್ ಅಂತ ಅದ ರೀ, ಹೌದ್ರಾ ರೀ. ಈ ಪೇಜ್ನ ಇದ್ರದ್ದು ಅಳತೆ ಗೊತ್ತಾಯ್ತು ನನಗೀಗ. ನಾನೇನು ಮಾಡ್ತೀನಿ ಆಟೋಮೆಟಿಕ್ ಅಂತ ಬಂದು ಇಲ್ಲಿ ಏನಾದರೂ ಬಿಡ್ತು ಹೆಚ್ಚಿಗತ್ತೆ ನೋಡೋಣಂತ 2 ಪೇಜ್ ಅಂತ ಕೊಡೋಣ. ಆದರೆ ಇಲ್ಲಿ ಒಂದು ನೆನಪಿರಬೇಕು, ನಾನು ಕೊಡುವಂತಹ ಇಲ್ಲಿ ಆಯ್ಕೆ ಮಾಡುವಂಥ ಪೇಜ್ ಏನಂದ್ರೆ ಆ ಪೇಜ್ನ ಸೈಜ್ ಯಾವತ್ತಿದು ಆಗಂಗಿಲ್ಲ ರೀ. ಈಗ ನಾವು ಈ ಹಿಂದೆ MS ವರ್ಡ್ನಾಗ ನೋಡಿದೇವ್ರಿ, ಒಮ್ಮೆ ಇಲ್ಲಿ ನೋಡ್ಬೇಕಾಗ್ಯದ್ರಿ ಸರ್ ಅಂದ್ರೆ ಏನು ಮಾಡಿದೆವು ಅಂದ್ರೆ ಈಗ ಇಲ್ಲಿ ಈ ಥರ ಮಾಡ್ಕೊಂಡು ನೋಡ್ರಿ ಅಂದ್ರೆ ಏನು ಮಾಡಿವಿ ನಾವೀಗ ಜೂಮ್ ಎಷ್ಟು ಅದ ರೀ 40% ಅದ. ಸೊ ಈ ಥರ ನನಗೇನಾದರೂ ಇದೇ ಎಕ್ಸೆಲ್ನಲ್ಲಿ ಮಾಡಬೇಕಾಗಿತ್ತು ಅಂತಂದ್ರೆ ಎಕ್ಸಾಂಪಲ್ ಈಗ 2 ಪೇಜಸ್ ಅಂತ ಕೊಡೋಣ ಸರ್. ಇದು 2 ಪೇಜಸ್ ಹೆಂಗೆ ಗೊತ್ತಾಗ್ತದೆ ರೀ ನನಗೆ? ಈಗ ಪ್ರಿಂಟ್ ಪ್ರಿವ್ಯೂ ಬರೋಣ ಅಂತ ರೀ. ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಇಲ್ಲಿ ದತ್ತಾಂಶ ಇಲ್ಲ, ಇದ್ರಾಗ ದತ್ತಾಂಶ ಇದ್ರೆ ಬರ್ತದೆ ರೀ ಅದನ್ನು. ಸೊ ಇಲ್ಲಿ ಏನಂದ್ರೆ ಇದು ನಮ್ಗೆ ಪೇಜ್ನ ಅಳತೆಗಳನ್ನು ಚೇಂಜ್ ಮಾಡಕ್ಕಂತ ಗೊತ್ತಿದ್ರು ಸಾಕ್ರಿ. ಇಲ್ಲ ಅಂತಂದ್ರೆ ಸರ್ ಇದ್ರ ಸ್ಕೇಲಿಂಗ್ ತೊಗೊಂಡ್ಬಿಡೋಣಲ್ಲ ಒಂದ್ಸಲ. ಇಲ್ಲ ಅದ ನೋಡ್ರಿ ಕಾಣತ್ತದ್ರೆ. ಈಗ ಇದನ್ನ ಭಾಳಷ್ಟು ಕಡಿಮೆಯಾಗಿ ಬಂದದ್ರಿ ಸರ್. ಹಂಗಿದ್ರೆ ಮೇ ಬಿ ಪೇಜ್ ಚೇಂಜ್ ಆಗಿರ್ಬೇಕ್ರಿ ಸರ್. ಇಲ್ಲಿ ಬಂದ್ಬಿಡೋಣಂತೆ ಅಲ್ರಿ, ಸೈಜಿಗೆ ಬರೋಣಂತ್ರಿ. ಈಗ ಯಾವ ಸೈಜ್ನಾಗ ಅದ ರೀ? A4 ಸೈಜ್ನಾಗೆ ಅದ ರೀ. ಸೇಮ್ ಅದ ರೀ 21 ಇಂಟು 29.7 ಸೆಂಟಿಮೀಟರ್ ಅದ ರೀ. ಆದರೆ ನಾನು ಮುದ್ರಿತವಾಗಿರುವ ಆಗುವಂಥ ದತ್ತಾಂಶ ಹೆಂಗಾಗ್ಯದ ನೋಡ್ರಿ, ಇದನ್ನು ಕಡಿಮೆ ಪ್ರಮಾಣದಾಗ ಕಾಣುತ್ತೆ ಸರ್. ಎಲ್ಲಿ ಅಂದ್ರೆ ರೀ ಇಲ್ಲಿ ಬರೋಣಂತ್ರಿ. ಓಕೆ
ಸರ್ ಇದನ್ನ ಯಾವಾಗ ಯೂಸ್ ಮಾಡ್ತಾರ, ಈಗ ಇಲ್ಲಿ ಏನಾದ್ರು ಜೂಮ್ ಔಟ್ ಜೂಮ್ ಇನ್ ಏನಾರ ಅದೇನ್ರಿ ಸರ್, ಈಗ ಇದನ್ನ ಜೂಮ್ ಇನ್ ಅಥವಾ ಜೂಮ್ ಇನ್ ಮಾಡೋಣ ಅಂತಡ್ರಿ. ಇದನ್ನು ಆಲತ್ತದ್ರೆ ಆಗಲ್ರಿ. ಈಗ ಸರ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಮ್ಯಾಕ್ಸಿಮಮ್ ಮಿನಿಮಮ್ ಇದು ಅಷ್ಟೇ ಸೆಟ್ ಅದ ರೀ ಸರ್. ಇನ್ನೊಂದು ಆಯ್ಕೆ ಅದ ರೀ ನಮಗೆ, ಏನಂದ್ರೆ ನೆನಪಿರ್ಬೇಕು, ಕಂಟ್ರೋಲ್ ಹಿಡ್ಕೊಂಡು ನೀವೇನಾದರೂ ಮೌಸ್ದು ವೀಲ್ ಏನು ರೊಟೇಟ್ ಮಾಡ್ತಿರಲ್ಲ ಅದು ರೊಟೇಟ್ ಮಾಡೋದ್ರಿಂದನೂ ಹೆಚ್ಚು ಕಡಿಮೆ ಮಾಡ್ಬೋದು ರೀ. ಎಕ್ಸಾಂಪಲ್ ಇದು ತೋರಿಸ್ತೀನಿ ತಡ್ರಿ ನಿಮಗೆ MS ವರ್ಡ್ನಾಗ ಹೆಂಗಾಗ್ತದೆ. ಈಗ ಇಲ್ಲಿ ಇದನ್ನು ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು ರೀ. ಈಗ ಇಲ್ಲಿ ನೋಡಿದಾಗ ಜೂಮ್ ಏನಾಗ್ತದೆ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ರೀ, ಅದನ್ನ ರೀ ಈ ಥರ ಸರ್. ಅದನ್ನೇ ಈಗ ಎಕ್ಸೆಲ್ನಾಗ ಸರ್ ಇದು ಮೇ ಬಿ ಪ್ರಿಂಟ್ ಪ್ರಿವ್ಯೂದಾಗ ನೋಡ್ಬಿಡಮ್ರಿ ಸರ್. ಪ್ರಿಂಟ್ ಪ್ರಿವ್ಯೂ ಇದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಸುಮ್ಮನೆ ಗೊತ್ತಿರಲಿ ಅನ್ನೋದಕ್ಕೆ ರೀ, ಹೌದ್ರಾ ರೀ. ಈ ಪ್ರಿಂಟ್ ಪ್ರಿವ್ಯೂದಾಗ ಇದ್ದೀವಿ, ಇಲ್ಲಿ ಏನಾಗ್ಲತ್ತಂದ್ರೆ ಹೆಚ್ಚು ಕಡಿಮೆ ಆಲತ್ತ ಸರ್. ಅದೇ ಎಕ್ಸೆಲ್ನ ಬಂದೇನು ಸರ್, ಇಲ್ಲಿ ಹೆಚ್ಚು ಕಡಿಮೆ ಆಲತ್ತಿಲ್ಲ ಸರ್. ಆಲತ್ತಿಲ್ಲ ಅಂದ್ರೆ ರೀಸನ್ ರೀ, ಈಗ ಇಲ್ಲಿ ಬಂದು ನಾನು ಇದಕ್ಕೆ 100% ಕೊಡ್ತೀನಿ ರೀ, 100% ಕೊಡ್ರಿ. ಈಗ ನಾನು ಮತ್ತೆ ಪ್ರಿಂಟ್ ಪ್ರಿವ್ಯೂ ಹೋಗೋಣಂತ ಸರ್. ಇದು ಏನು ಅರ್ಥ ಆಗಿಲ್ಲ ಅಂದ್ರೂ ಚಿಂತಿಲ್ರಿ, ಹೌದಾ. ಈಗ ರೀ ಈಗ ಆಲತ್ತೆ ನೋಡ್ರಿ, ಹೆಚ್ಚು ಕಡಿಮೆ ಆಲತ್ತದ ರೀ. ಸೊ ಆಗ್ತಾ ಇಲ್ರಿ. ಒಂದು ನೆನಪಿಲ್ರಿ, ಎಕ್ಸೆಲ್ನಾಗ ಶೀಟ್ಗಳನ್ನು ಇಲ್ಲ ಸರ್, ಇದು ಮೇ ಬಿ 2-3 ತೊಗೊಂಡ್ರೆ ಆಗ್ತದ್ರಿ. 2-3 ತೊಗೊಂಡು ನೋಡೋಣಂತ್ರಿ. ಇಲ್ಲಿಟ್ಟು ಇದನ್ನು ಬ್ರೇಕ್ಸ್ ಅನ್ನೋಣ್ರಿ, ಕ್ಲಿಕ್ ಮಾಡೋಣ್ರಿ. ಈಗ ಮತ್ತೆ ಪ್ರಿವ್ಯೂಗೆ ಬರ್ರಿ. ನಾವು 1ನೇ ಪೇಜ್ನಾಗ ಇದ್ದೀನಿ ರೀ. ಇದನ್ನು ಲಾಸ್ಟ್ ಸರ್, ಇದೇನಾತಂದ್ರೆ ಒಂದೇ ಜೂಮ್ ಇನ್ ಜೂಮ್ ಔಟ್. ಸೊ ನಾವು ಇಲ್ಲಿ ಏನೇ ಮಾಡಿದ್ರು ಅದು ಆಗೋದಿಲ್ಲ. ಇನ್ನು ನನಗೆ ಪ್ರಿಂಟ್ ಬೇಕಾಗಿರುವಂಥ ಸ್ಕೇಲ್ ರೀ. ಎಕ್ಸಾಂಪಲ್ ಈಗ ಪ್ರಿಂಟ್ ಬೇಕಾಗಿರೋ ಸ್ಕೇಲ್ ಅಂತಂದ್ರೆ ರೀ ಅರ್ಥ, ಈಗ ನನಗೆ ಯಾವುದೋ ಒಂದು ದತ್ತಾಂಶ ಇದ್ರಾಗ ಹಿಡಿಯಲಾಗ್ಯದ ಅಂತಂದಂಗೆ ಇನ್ನೂ ಒಂದಿಷ್ಟು ಹಾಕೊಂಬೇಡೋಣ ಅಂತ ತಡ್ರಿ. ಎಕ್ಸಾಂಪಲ್ ಇದನ್ನೇ ಇನ್ನೊಂದ್ಸಲ ಅದಂತ ಇಟ್ಕೊಳ್ಳೋಣ ಅಂತ, ಕಾಪಿ ಇಲ್ಲೊಂದು ಬಿಟ್ಟು ಪೇಸ್ಟ್ ಮಾಡೋಣ ಅಂತ ಈ ಕಡೆ ರೀ. ಸೊ ಈಗ ಸದ್ಯಕ್ಕೆ ಎಷ್ಟದ ನಂಬಲ್ಲಿ ಅಂತಂದ್ರೆ ರೀ, ಇಲ್ಲಿ ಕಾಣುವಂಥ ದತ್ತಾಂಶ ನನಗೆ ಪ್ರಿಂಟ್ ಬೇಕಾಗ್ಯದ್ರಿ, ಇಷ್ಟ ಅದ ರೀ ಸರ್. ಈ ಕಡೆ ಇನ್ನೂ ಒಂದಿಷ್ಟು ಮಿಸ್ ಆಗ್ಯದ್ರಿ, ಅದು ಮಿಸ್ ಆಗ್ಯದ ಅಂತಂದ್ರೆ 2ನೇ ಪೇಜಿಗೆ ಬಂದಿರ್ತಾರೆ. ಇಲ್ಲ ಸರ್ ನಂಗೆ 1ನೇ ಪೇಜ್ ಮೇಲೆ ಬೇಕಾಗ್ಯದ್ರಿ, ಅವಾಗ ಇದ್ರ ಸ್ಕೇಲನ್ನು ಕಡಿಮೆ ಮಾಡಿ ನೋಡೋಣಂತ್ರಿ, 80ದಾಗ ನೋಡೋಣಂತ್ರಿ. ಇಲ್ಲಿ ಬಂದು ನೋಡ್ರಿ ಬರ್ತದೇನೋ, ಬಂದದ ಸರ್. 2ನೇ ಪೇಜಿಗೆ ಹೋಗ್ಯದ್ರಿ, ಇನ್ನೂ ಒಂದೇನೋ ಹೋಗ್ಯದ್ರಿ. ಇದೊಂದು ಅದ ರೀ, ಇದನ್ನು ನಂಗೆ ಇದೇ ಪೇಜ್ ಮೇಲೆ ಬೇಕ್ರಿ ಸರ್. ಇಲ್ಲಿದು ಕಡಿಮೆ ಮಾಡೋಣಂತ್ರಿ, 75 70 ಇಟ್ಕೊಂಡ್ಬೇಡಣಂತ. ಈಗ ಇದಕ್ಕೆ ಬಂದು ನೋಡ್ಬೇಡಣಂತ ಈ ಥರ. ಇನ್ನೂ ಆಗಿಲ್ರಿ. ಅದನ್ನು ಬೇಕಾದರೆ ನೀವು ಇಲ್ಲಿ ಪೇ ಸೆಟಪ್ದಾಗೂ ಸಿಗ್ತದ್ರಿ ಅದು ಆಯ್ಕೆ. ಸೊ ಇನ್ನೂ ಒಂದಿಷ್ಟು ಕಡಿಮೆ ಮಾಡೋಣ ಅಂತ, 60 ಇಡೋಣಂತ್ರಿ. ಪ್ರಿಂಟ್ ಪ್ರಿವ್ಯೂ ಅನ್ರಿ. ಓಕೆ, ಈಗ ಸಂಪೂರ್ಣ ದತ್ತಾಂಶ ಇದ್ರ ಮೇಲೆ ಕುಂತಿತ್ತು ಅಂತ ಅರ್ಥ ರೀ. ಸೊ ಯಾವುದಾದ್ರೂ ಒಂದು ದತ್ತಾಂಶ ಸೆಟ್ ಆಗಲಿಲ್ಲ ಅಂತಂದರೆ ನಾವಿಲ್ಲಿ ಸ್ಕೇಲಿಂಗ್ ಇದನ್ನು ಬಿಟ್ಬಿಡ್ರಿ. ಆದರೆ ಈಗ ಸರ್ ಇದು ಸ್ಕೇಲಿಂಗ್ ಮಾಡಿದಾಗ ಆ ಒಂದು ಪೇಜ್ನ ಗಾತ್ರ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ನೋಡ್ರಿ, ಅದೇ ಇರೋದು A4 ಅದ ರೀ ಸರ್. ಸಪೋಸ್ ನಾವು ಈಗ ಇದನ್ನು ಇಮಿಡಿಯೇಟಾಗಿ ನಾವು ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡ್ರೆ ಅದು ಏನಾರು ಚೇಂಜಸ್ ಆಗ್ತೇನ್ರಿ, ಬರ್ರಿ ಅದು ಪೇಜ್ ಈ ಕಡೆ ಎಕ್ಸ್ಟ್ರಾ ಇರ್ತದೆ ರೀ. ಆದರೆ ನಮ್ಮ ದತ್ತಾಂಶ ಮಾತ್ರ ಕರೆಕ್ಟಾಗಿ ನಾನು ಪ್ರಿಂಟ್ ಬರ್ಲಾಕೆ ಏನು ಸೆಟ್ ಮಾಡಿದ್ರು ಅಂದ್ರೆ ಇದನ್ನು ಪ್ರಿಂಟ್ ಆಗುವಂಥ ಗಾತ್ರ ಏನಾಗುತ್ತೆ ಅಂದ್ರೆ ದೊಡ್ಡದು ಸಣ್ಣದು ಆಗಿರ್ತದೆ ರೀ ಸರ್. ಸಪೋಸ್ ನಾವು 120 ಹಂಗೆ ಕೊಟ್ಟೇವೆ ಅಂತ ಇಟ್ಕೊಳ್ಳೋಣಂತ್ರಿ ಸರ್. ಅವಾಗ ಏನಾಗ್ತದೆ 165 ಕೊಟ್ಟೇವಿ ರೀ. ಈಗ ಇಲ್ಲಿ ಪ್ರಿಂಟ್ ಪ್ರಿವ್ಯೂದಾಗ ಬನ್ರಿ, ಎಷ್ಟಾಗ್ತದೆ ರೀ, ಬರೀ ಇದಿಷ್ಟೇ ರೀ, 2ನೇದು ರೀ. ನಮ್ಮ ಮೊದಲನೇ ಶೀಟ್ನದೇ ಬರ್ತಾ ಇಲ್ರಿ, ಇದು 2ನೇದು ರೀ. ಈ ಥರ ಬರ್ಲಾಕ್ಕೆ ಸ್ಟಾರ್ಟ್ ಆಗ್ತದೆ ರೀ, ಅಂದರೆ ದೊಡ್ಡ ಪ್ರಮಾಣದ ಪ್ರಿಂಟ್ ಆಗ್ತದೆ ಅದನ್ನ ಅಷ್ಟೇ ಸೈಜ್ನಾಗ ರೀ. ಸೊ ಡಿಫಾಲ್ಟಾಗಿ ಎಷ್ಟು ಇರ್ತದೆ ಅಂದರೆ ಇದನ್ನು 100%. ನೆಕ್ಸ್ಟ್ ರೀ, ಈಗ ನಾನು ಪ್ರಿಂಟ್ ಹಾಕ್ಬೇಕಾಗ್ಯದ ಸರ್. ಪ್ರಿಂಟ್ ಪ್ರಿವ್ಯೂಗೆ ಅಂತ ಬರ್ತೀನಿ ರೀ. ಇಲ್ಲಿ ನೋಡಿದಾಗ ನನಗೆ ಬರೀ ಶೀಟ್ ಅಷ್ಟೇ ಕಾಣತ್ತದ ರೀ. ಜೂಮ್ ಔಟ್, ಓಕೆ, ಪೋರ್ಟ್ರೈಟ್ ರೀ. ಸೊ ನನಗೀಗ ಏನು ಕಾಣತ್ತೆ ಸರ್, ಬರೀ ನನಗೆ ಆ ಒಂದು ಶೀಟ್ ಅಷ್ಟೇ ಮತ್ತು ಶೀಟ್ ಮೇಲಿರೋ ದತ್ತಾಂಶ ಕಾಣತ್ತೆ ಸರ್. ಸರ್ ನನಗೆ ಇದ್ರ ಜೊತೆಗೆ ಏನು ಬೇಕಂದ್ರೆ ABCD ಅದನ್ನು ಕೂಡ ಪ್ರಿಂಟ್ ಆಗ್ಬೇಕ್ರಿ. ಈ ಕಡೆ 1 2 3 ಅನ್ನೋದು ರೋ ನಂಬರ್ ಕೂಡ ಪ್ರಿಂಟ್ ಆಗ್ಬೇಕ್ರಿ. ಅವಾಗ ಏನು ಮಾಡ್ತೀವಿ ನಾವು ಅಂದರೆ, ಈಗ ಗೈಡ್ಲೈನ್ಸ್ ಅಂತದ್ರಿ ಫಸ್ಟ್ ಬರೋದು ಗೈಡ್ಲೈನ್ಸ್. ಸರ್ ಗೈಡ್ಲೈನ್ಸ್ ಇವೆಲ್ಲ ಬೇಕಾಗಿಲ್ರಿ. ಗೈಡ್ಲೈನ್ಸ್ ಅಂತಂದ್ರೆ ಇವನ್ನೇ ರೀ, X ಆಕ್ಸಿಸ್ Y ಆಕ್ಸಿಸ್ ಅಂತ ಏನು ಕರಿತಿರಲ್ರಿ, ಇಲ್ಲಿರುವಂಥ ರೋ ಮತ್ತು ಕಾಲಮ್ಗಳು ಅದನ್ನು ಕಾಣದಂಗೆ ಮಾಡ್ಬೇಕ್ರಿ. ಅಂದ್ರೆ ಈ ಥರ ತೆಗಿಬೋದು ರೀ. ಅಂದರೆ ನಮಗೆ ಕಾಣೋದು ಯಾವ ಥರ ಕಾಣ್ತಂದ್ರೆ MS ವರ್ಡ್ನ ಶೀಟ್ ಕಂಡಂಗೆ ಆಗ್ತದೆ. ಹಂಗಂತ MS ವರ್ಡ್ನಾಗ ಶೀಟ್ ಏನು ಕೆಲಸ ಮಾಡ್ತದೆ ಅದನ್ನು ಕೆಲಸ ಮಾಡಲ್ರಿ. ಜಸ್ಟ್ ಇಲ್ಲಿರುವಂಥ ರೋ ಮತ್ತು ಕಾಲಮ್ಗಳನ್ನು ಹೈಡ್ ಮಾಡ್ತಾ ಅಷ್ಟೇ ರೀ. ಬಟ್ ಕೆಲಸ ಆಗೋದಂತೂ ಮಾತ್ರ ಸೇಮ್ ಎಕ್ಸೆಲ್ ಕೆಲಸನೇ ರೀ. ಇನ್ನು ಸರ್ ಇದ್ರಾಗ ಇವು ಹೆಡ್ಡಿಂಗ್ಸ್ಗಳನ್ನ ಬ್ಯಾಡ್ರಿ ನಮಗೆ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಹೆಡ್ಡಿಂಗ್ಗಳು ಕೂಡ ಹೈಡ್ ಆಗ್ತಾವೆ ರೀ. ಓಕೆ, ನನಗೆ ಇಲ್ಲಿ ಗೈಡ್ಲೈನ್ಸು ಬೇಕು ಸರ್, ಹೆಡ್ಡಿಂಗ್ಸ್ನು ಬೇಕು ರೀ. ಅದ್ರ ಹಾಗೆ ನಂಗೆ ಪ್ರಿಂಟ್ನಾಗೂ ಬೇಕು ರೀ ಸರ್. ಏನು ಬೇಕು ರೀ ನನಗೆ, ಫಸ್ಟ್ ಗೈಡ್ಲೈನ್ಸ್ ನೋಡ್ಬೇಡ. ಇಲ್ಲಿ ಹೋಗಿ ಪ್ರಿಂಟ್ ಪ್ರಿವ್ಯೂ ಗೈಡ್ಲೈನ್ಸ್ ಬಂದವು ಸರ್. ಈ ಕಡೆ ಹೆಡ್ಡಿಂಗ್ಸ್ ಬಂದಿಲ್ಲ ರೀ ಸರ್. ಹೆಡ್ಡಿಂಗ್ ಒಂದು ಬೇಕಾಗಿದೆ, ಇದನ್ನು ಕ್ಲಿಕ್ ಮಾಡೋಣ ಅಂತ, ಹೆಡ್ಡಿಂಗ್ ಅಂದ್ಬೇಡೋಣ ಅಂತ ಇಲ್ಲಿ ಬಂದ್ಬಿಟ್ಟು ಹೆಡ್ಡಿಂಗ್ನು ಬರ್ತಿರ್ತಾವೆ ರೀ. ಕ್ಲಿಯರ್ ಅದ ರೀ.
ಸೊ ನನಗೆ ಪ್ರಿಂಟ್ ಮಾಡುವಂಥ ಪೇಜ್ ಮೇಲೆ ನನಗೆ ಹೆಡ್ಡಿಂಗ್ ಜೊತೆ ಬೇಕು ಅಂದ್ರೆ ಆ ಆಯ್ಕೆ ರೀ. ಅಲ್ಲಿರುವಂಥ ರೋ ಮತ್ತು ಕಾಲಮ್ಗಳು ಸಹ ಪ್ರಿಂಟ್ ಆಗ್ಬೇಕಂತಂದ್ರೆ ಅಲ್ಲೇ ಇರುವಂಥ ಗೈಡ್ಲೈನ್ಸ್ ಮತ್ತು ಹೆಡ್ಡಿಂಗ್ಸ್ ಎನ್ನುವ ಆಯ್ಕೆಗಳ್ರಿ. ಸೊ ಇದ್ರಾಗ ಇಂಪಾರ್ಟೆಂಟ್ ಯಾವ್ಯಾವು ಅಂತಂದರೆ ಇಲ್ಲಿ ತನಕ ಬ್ರೇಕ್ ಬರ್ಕೊಂಡಿಲ್ಲ ಅಂತಂದರೆ ಬ್ರೇಕ್ ಬರ್ಕೊಂಬೇಡೋಣ ಅಂತ. ಇನ್ನು ಉಳಿದಿದ್ರಾಗ ಯಾವ್ಯಾವ ಅಂತಂದರೆ ಬ್ಯಾಕ್ಗ್ರೌಂಡ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇನ್ನು ಇದೊಂದು ಸ್ವಲ್ಪ ಸ್ಕೇಲ್ ಒಂದು ಬರ್ಕೊಂಬೇಡೋಣ ಅಂತ. ನಮ್ಮ ದತ್ತಾಂಶವು ಸಂಪೂರ್ಣವಾಗಿ ಕಾಣಬೇಕಂದ್ರೆ ಏನು ಮಾಡ್ಬೇಕನ್ನೋದ್ರಾಗ ಬರ್ತದೆ ಇದೊಂದು ರೀ. ಇನ್ನು ಇದೊಂದು ಅಷ್ಟೇ ರೀ. ಇದು ಒಂದು ಸಲ ಎಕ್ಸಾಮ್ದಾಗ ಕೇಳೇನ್ರಿ ಇದನ್ನು, ಟೈಟಲ್ಗಳು ಬರಲು ಯಾವ ಆಯ್ಕೆ ಅಂತ ಕೇಳಿದ್ರೆ ಇದೇ ಆಯ್ಕೆ ರೀ. ಹೌದ್ರಾ ರೀ? ಇದಾಗೋಣ. ಇನ್ನೊಂದು ಫಾರ್ಮುಲಾ ಹೇಳೋದಾದ್ರೆ ರೀ, ಅದು ನಾನು ಆ್ಯಕ್ಚುಲಿ ನಿನ್ನೆ ನೋಡ್ಬೇಕಾದ್ರೆ ಕ್ವಶನ್ ಪೇಪರ್ ನೋಡ್ಬೇಕಾದ್ರೆ ಒಂದು ಕ್ವಶನ್ ಕೇಳೇನು, ಒಂದು 2 ಸಲ ಬಂದದ್ರಿ ಅದು. ಆ ಕ್ವಶನ್ ಹೇಳಬೇಕು, ಬಟ್ ಮೇ ಬಿ ನಾ ಮರ್ತಿದ್ದೀನಿ ಅದಕ್ಕೆ. ಹೌದ್ರಾ ರೀ? ಅದೊಂದು ಫಾರ್ಮುಲಾ ಹೇಳ್ಬಿಡ್ತೀನಿ ನಿಮ್ಗೆ ಹಾಗೆ ರೀ. ಸೊ ಇದ್ರಾಗ ಏನಂತಂದ್ರೆ ಇವಿಷ್ಟು ಇಂಪಾರ್ಟೆಂಟ್ ರೀ. ಸರ್ ಇನ್ನು ಅದು ಸೆಲೆಕ್ಷನ್ ಪ್ಲಾನ್ ಆಗಿರ್ಬೋದು, ಅಲೈನ್ಮೆಂಟ್ ಆಗಿರ್ಬೋದು, ಅವೆಲ್ಲ ರೀ ಅಂತಂದ್ರೆ ರೀ, ಇಲ್ಲಿ ಯಾವುದಾದ್ರೂ ಒಂದು ಇಮೇಜನ್ನು ಹಾಯ್ಕೊಂಡಿರ ಅಂತಂದ್ರೆ ಅದರ ಅಲೈನ್ಮೆಂಟ್ ಇರ್ತದೆ ಅಷ್ಟೇ. ಲೆಫ್ಟಿಗೆ ಬೇಕಾ, ರೈಟಿಗೆ ಬೇಕಾ, ಸೆಂಟ್ರ್ ಬೇಕಾ ಅಂತ ಅನ್ನೋದ್ರಿ. ಈ ಹಿಂದೆ MS ವರ್ಡ್ನಾಗ ಹೆಂಗೆ ಮಾಡ್ತಿದ್ವಲ್ಲ ಅದೇ ಥರ ರೀ. ಇಲ್ಲಿ ಫಾರ್ಮ್ಯಾಟ್ ಬಂದ್ರು ಒಂದೇ ರೀ, ಅಥವಾ ಪೇಜ್ ಲೇಔಟ್ನಾಗ ಇದನ್ನಂದ್ರೆ ಸೇಮ್ ರೀ. ಬಟ್ ಇದ್ರಾಗ ಏನಂತಂದ್ರೆ ಏನಂತಿರೋದಕ್ಕೆ ಮುಂತರೋದು, ಹಿಂತರೋದು, ಬ್ರಿಂಗ್ ಫ್ರಂಟ್, ಸೆಂಡ್ ಬ್ಯಾಕ್, ಇದನ್ನೇನು ಮಾಡ್ತಿದ್ರಲ್ಲ ಅದೇ ರೀ. ಇದನ್ನು ಎಕ್ಸಾಂಪಲ್ ಈ ಥರ ಹಾಕಿನ್ರಿ. ಇದಕ್ಕೆ ಫಿಲ್ ಕಲರ್ ಚೇಂಜ್ ಮಾಡೋಣ ಅಂತ. ಸೊ ಇದ್ರಾಗ ಬಂದಾಗ ಇದೇ ಪೇಜ್ ಲೇಔಟ್ನಾಗ ಬಂದ್ರಿ ಅಂದರೆ ಇಲ್ಲಿ ಅಲೈನ್ಮೆಂಟ್ ಅಂತೂ ಲೆಫ್ಟ್ ರೈಟ್ ಆಗೋದಿಲ್ಲ. ಇದು ಯಾಕೆ ಲೆಫ್ಟ್ ರೈಟ್ ಆಗಲ್ರಿ ಸರ್ ಅಂತಂದ್ರೆ ಅದೇ MS ವರ್ಡ್ನಾಗ ಲೆಫ್ಟ್ ರೈಟ್ ಆಗ್ತಿತ್ತು ರೀ. ಎಲ್ಲಿ ಯಾಕೆ ಆಗ್ತಿತ್ತು ಸರ್, ಅಲ್ಲಿ ಯಾಕೆ ಆಗಲ್ಲ ಅಂತಂದ್ರೆ ರೀಸನ್ ಏನಂತಂದ್ರೆ ಇಲ್ಲಿ ನಮಗೆ ಮಾರ್ಜಿನ್ ಸಿಗ್ತದೆ ರೀ. ಇಮಿಡಿಯೇಟಾಗಿ ಒಂದು ಪೇಜ್ ಮೇಲೆ ಕೆಲಸ ಮಾಡುವಂಥ ಮಾರ್ಜಿನ್ ನಮಗೆ ಇಲ್ಲಿ ಸಿಗ್ತದೆ ಸರ್. ಆದರೆ MS Excelನಾಗ ಆ ಥರ ಸಿಗೋದಿಲ್ಲ. ಈಗ ಒಂದು ಇಲ್ಲಿ ಇಮೇಜ್ ಹಾಕಿರಿ ಅಂತಂದ್ರೆ ಅಥವಾ ಶೇಪ್ ಹಾಕಿರಿ ಅಂದ್ರೆ ಇದಕ್ಕೆ ನಾನು ಸಂಪೂರ್ಣವಾಗಿ ನಾನು ಇದನ್ನು ಹೇಳ್ಬೋದು ರೀ. ಯಾವ್ದು ಅಂತಂದ್ರೆ ರೀ, ಓಕೆ, ಸೊ ಇದೊಂದು ಇಮೇಜ್ ಅದ ರೀ ಸರ್. ಇದು ನಂಗೆ ಲೆಫ್ಟಿಗೆ ಬೇಕು, ರೈಟಿಗೆ ಬೇಕು, ಸೆಂಟರ್ ಬೇಕಂದ್ರೆ ನಾನು ಇಲ್ಲಿ ಡಿಫೈನ್ ಮಾಡ್ಬೋದು ರೀ, ಎಲ್ಲೆಲ್ಲಿ ಬರ್ಬೋದು ಇದನ್ನ ಅಂತೇಳಿ. ಸೊ ಅದಕ್ಕಾಗಿ ಇಲ್ಲಿ ಬಂದು ನಾನು ಅಲೈನ್ ಅಂತ ತೊಗೊಂಡೆ ಅಂತಂದ್ರೆ ಇಲ್ಲಿ ಸಿಗ್ತಾರೆ ಸೆಂಟರ್, ಎಕ್ಯುರೇಟ್ ಸೆಂಟರ್ ರೀ. ಇಲ್ಲ ಸರ್ ನಂಗೆ ಲೆಫ್ಟಿಗೆ ಬೇಕು, ಲೆಫ್ಟಿಗೆ ರೀ, ರೈಟಿಗೆ ಬೇಕು, ರೈಟಿಗೆ ರೀ, ಇಲ್ಲಿ ಸಿಗ್ತದೆ ಸರ್. ಸರ್ ಮತ್ತು ಎಕ್ಸೆಲ್ನಾಗೂ ಪೇಜ್ಗಳು ಪ್ರಿಂಟ್ ಆಗ್ತಾವಲ್ಲ ಸರ್, ಅಲ್ಲಿ ಯಾಕೆ ಬರೋದಿಲ್ಲ ಅಂದರೆ ಇದು ಸಂಪೂರ್ಣ ಶೀಟನ್ನು ಕನ್ಸಿಡರ್ ಮಾಡಿರ್ತದೆ. ಎಕ್ಸಾಂಪಲ್ ಈಗ ನಾನು ಪ್ರಿಂಟ್ ಹಾಕಿರೋ ಪೇಜ್ ಎಲ್ಲಿ ತನ ಅದಂದ್ರೆ ರೀ, ಇಲ್ಲಿ ಡಾಟ್ 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 ಬಂದ ನೋಡ್ರಿ, ಇಲ್ಲಿ ತನಕ ಪೇಜ್ ಇರ್ತದೆ ರೀ. ಈಗ ನಾ ಪ್ರಿಂಟ್ ಪ್ರಿವ್ಯೂ ಕೊಟ್ಟಂದ್ರು ಅಷ್ಟ್ರಾಗೆ ಬಂದಿರ್ತದೆ ಸರ್. ಮತ್ತು ಇದನ್ನೇ ಲೆಫ್ಟ್ ಅಂತ ಕನ್ಸಿಡರ್ ಮಾಡಬೇಕಲ್ರಿ. ಯಾಕೆ ಮಾಡಂಗಿಲ್ಲ ಅಂದ್ರೆ ಶೀಟ್ ಮೇಲೆ ಅದನ್ನು ಇಮೇಜಸ್ಗಳು ಸ್ಪೆಷಲಿ ರೀ, ಶೇಪ್ ಆಗಿರ್ಬೋದು, ಅಬ್ಜೆಕ್ಟ್ ಆಗಿರ್ಬೋದು, ಇಮೇಜಸ್ಗಳಾಗೋದು ಅದನ್ನೆಲ್ಲ ನಾವು ಡಿಫೈನ್ ಮಾಡೋಕೆ ಆಗಂಗಿಲ್ಲ ರೀ. ಇಲ್ಲಿ ಹೆಂಗಂದ್ರೆ ನೀವು ಎಲ್ಲಿ ಬೇಕಲ್ಲಿ ಇಟ್ಕೋಬೋದು ಅಷ್ಟೇ ಇದ್ರಾಗ. ಸೊ ನೆಕ್ಸ್ಟ್ ಅದೊಂದು ಇದ್ರಾಗ ಏನಂತಂದ್ರೆ ಇಂಪಾರ್ಟೆಂಟ್ ಅಲ್ಲ ಅದು ಯಾವುದಂತಂದ್ರೆ ರೀ, ಅಲೈನ್ಮೆಂಟ್ ಆಗಿರ್ಬೋದು, ಸೆಂಡ್ ಬ್ಯಾಕ್, ಬ್ರಿಂಗ್ ಫ್ರಂಟ್, ನಮ್ಮ ಪರೀಕ್ಷೆ ದೃಷ್ಟಿಯಿಂದ ಅಂತೂ ಇಂಪಾರ್ಟೆಂಟ್ ಅಲ್ಲ ಅದನ್ನು. ಓಕೆ ರೀ? ಸೊ ನಮಗೆ ಇವಿಷ್ಟು ಇಂಪಾರ್ಟೆಂಟು, ಇದನ್ನು ಬರ್ಕೊಂಬೇಡ.